ಕಾರ್ಯಕ್ರಮದ ಕುರಿತು ತಮ್ಮ ವಿಶೇಷವಾದ ಮಾತುಗಳನ್ನಾಡಬೇಕೆಂದು ಮುಖ್ಯ ಅತಿಥಿಗಳಾದ ಶ್ರೀ ಆಯುಷ್ಮಾನ್ ಎ ಅಮೃತರಾಜ್ ರವರನ್ನು ಕೋರಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷ ದಿನ ಅಂತಲೇ ಹೇಳ್ಬೋದು. ಕಾರಣ ತಮಗೆಲ್ಲ ಗೊತ್ತಿದೆ. ಈ ದಿನ ನಾವೆಲ್ಲ BBMPಯಲ್ಲಿ ಲಾಲಿ ಗಂಗಾಧರು ವಿಷ್ಣು ಅಭಿಮಾನಿ ಅಂತಲೇ ಕರೀತಾ ಇದ್ದೋ. ಆದರೆ ಅವರು ಒಂದು ಪುಸ್ತಕ, ಜನಪ್ರಿಯ ಪುಸ್ತಕನ ಬರೆದಿದ್ದಾರೆ. ಇವತ್ತು ಜಲ ಸ್ವಾತಂತ್ರ್ಯ ಕೃತಿ ಬಿಡುಗಡೆ ಸಮಾರಂಭನ ಮೂಲಕ ಪುಸ್ತಕ ಬಿಡುಗಡೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕ ಬಿಡುಗಡೆ ಆಗಿದೆ. ಹಾಗಾಗಿ ನಮ್ಮ ಲಾಲಿ ಗಂಗಾಧರರು ಮತ್ತು ಬುದ್ಧಪ್ರಿಯ ಗಂಗಾಧರ್ ಮಾವಳ್ಳಿ ರವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಅವರು ಬರೆಯೋ ಪುಸ್ತಕ ತಲುಪಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಬಹುಶಃ ಕಳೆದ ವಾರ ನಾವು ಉತ್ತರಾಖಂಡದಲ್ಲಿದ್ದಾಗ ಸರ್ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಅಂದರು. ಯಾಕೆ ಸರ್ ಅಂದರು. ಸರ್ ಕಾರ್ಯಕ್ರಮ ಇದೆ, ಕಾರ್ಯಕ್ರಮ ಅದೇ ಚಿಂತೆ ಅಂದರು. ಸರ್ ನಿಮ್ಮ ಮನಸ್ಸು ಒಳ್ಳೆಯದು, ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ, ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ. ಅದಕ್ಕೆ ಇವತ್ತು ಈ ವೇದಿಕೆನೇ ಸಾಕ್ಷಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಬಹುಶಃ ನಾವೊಂದು ಪಿಟಿಷನ್ಗೆ ಸಹಿ ಮಾಡಿಸ್ತಾ ಇದ್ದೋ. ಸಹಿ ಮಾಡ್ಸೋಕೆ ನಾವೆಲ್ಲ ಮಾಡಿಸಿದ್ವಿ, ಲಾಲಿ ಗಂಗಾಧರ್ ಹತ್ರ ಸಹಿ ಮಾಡಿಸಿಲ್ಲ. ಯಾಕಂದರೆ ಅವರು ಪಾಲಿಕೆಯಲ್ಲಿ ಒಂಥರ ಅಜಾತ ಶತ್ರು ಅಂತ ಹೆಸರು ತೊಗೊಂಡಿದ್ದಾರೆ. ಅವ್ರ ಕೈಗೆ ಯಾಕೆ ಪಿಟಿಷನ್ ಬರ್ಸ್ಬೇಕಂತ ಪಿಟಿಷನ್ ನಾವು ಸಹಿ ಮಾಡಿಲ್ಲ. ಹಾಗಾಗಿ ಅವರು ಪಾಲಿಕೆಯಲ್ಲಿ ಸರಳ ಸಜ್ಜನ ವ್ಯಕ್ತಿ, ಅಜಾತ ಶತ್ರು, ದಕ್ಷ ಪ್ರಾಮಾಣಿಕ, ನಮ್ಮ ಪಾಲಿಕೆಗೆ ಹೆಮ್ಮೆ ತರುವ ಒಬ್ಬರು ಅಧಿಕಾರಿ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನನ್ನ ಒಂದು ಮನವಿ, ಬಹುಶಃ ನಾನು ಮತ್ತು ಲಾಲಿ ಗಂಗಾಧರ್ ಮತ್ತು ನನ್ನ ಕೆಲವು ಹಿತೈಷಿಗಳು ಮಹಾರಾಷ್ಟ್ರದ ನಾಸಿಕ್ಗೆ ತೆರಳಿ ಏನೊಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆನ ಸ್ಥಾಪನೆ ಮಾಡೋದಕ್ಕೆ ಒಂದು ಭಾಳ ವರ್ಷಗಳಿಂದ ಹೋರಾಟ ಮಾಡಿದ್ವಿ. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ 95% ಕೆಲಸ ಕಾರ್ಯಗಳಾಗಿದೆ. ಇನ್ನೇನಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟರೆ ಅದನ್ನು ಕೆಲವೇ ದಿನಗಳಲ್ಲಿ ಆ ಪ್ರತಿಮೆನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸ್ಥಾಪಿಸ್ಬೋದು. ನಮ್ಮ ಉದ್ದೇಶ ಏನು ಅಂತಂದರೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಬಹುಶಃ ಆ ಪ್ರತಿಮೆ 21 ಅಡಿ ಇದೆ. ತಾಮ್ರ ಕಂಚು ಎಲ್ಲ ಒಳಗೊಂಡು ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಮೆನ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನಮ್ಮ ಲಕ್ಷ್ಮೀದೇವಿ ಮೇಡಮ್ ಜಂಟಿ ಆಯುಕ್ತರು ಕಂದಾಯ ರವರ ಮಾರ್ಗದರ್ಶನದಲ್ಲಿ ಅವರ ಒಂದು ಎಲ್ಲ ರೀತಿ ಸಹಕಾರದೊಂದಿಗೆ ಆ ಪ್ರತಿಮೆ ಅಂತಿಮ ಭಾಗದಲ್ಲಿ ಬಂದಿದೆ. ಇನ್ನೇನು ಉಪಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಅನುಮೋದನೆ ಕೊಟ್ಟರೆ ಅದನ್ನು ಇಡುವಂಥ ಕೆಲಸ ಮಾಡಬೇಕು. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹ ತಾವೊಂದು ಇಡಬೇಕಾದ್ರೆ ತಮ್ಮ ಒಂದು ನಮಗೆ ಒಂದು ಆಶೀರ್ವಾದ, ಪ್ರೋತ್ಸಾಹ, ಸಹಕಾರನೂ ಮುಖ್ಯ. ಯಾಕಂದರೆ ಅದನ್ನು ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪ ನಾವು ಮನವಿ ಮಾಡ್ಕೋಬೇಕು. ಕಾರಣ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಕುಂದುಕೊರತೆ ಸಭೆಯಲ್ಲಿ ಸಾಹೇಬರು ಗಮನಕ್ಕೆ ತಂದಿದ್ದೀವಿ. ತಾವು ಹೆಚ್ಚಿನ ರೀತಿಯಲ್ಲಿ ಮನವಿಗಳು ಕೊಟ್ಟು ನಿಮ್ಮ ಸಂಘಟನೆಯಿಂದ ಒಂದು ಮನವಿ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ, ಉಪಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಅನುಮತಿ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದನ್ನು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇಡಬೇಕು ಅಂದರೆ ಒಂದು ಕಾರಣಗಳಿದೆ. ಬಹುಶಃ ಮುಂಚೆ ಎಲ್ಲ ಪ್ರತಿಭಟನೆಗಳು ಮಾಡ್ತಿದ್ರು, ಈ ಹೋರಾಟಗಳು ಮಾಡ್ತಿದ್ದಾಗ ರಸ್ತೆ ಬೀದಿಗಳಲ್ಲಿ ಹೋರಾಟ ಮಾಡ್ತಿದ್ವಿ. ಆದರೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಯಾವುದೇ ಸಂಘ ಸಂಸ್ಥೆಯವರು ಹೋರಾಟ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಉದ್ಯಾನನ ನಿಗದಿ ಗುರಿ ಮಾಡಿದ್ದಾರೆ, ಆ ಜಾಗದಲ್ಲೇ ಮಾಡಬೇಕು ಅಂತ ಉಚ್ಚ ನ್ಯಾಯಾಲಯ ಆದೇಶ ಆಗಿರೋದ್ರಿಂದ ಪ್ರತಿ ಸಂಘ ಸಂಸ್ಥೆಗಳು ಅಲ್ಲೇ ಹೋರಾಟ ಮಾಡ್ತಾಯಿದೆ. ಆ ಸಂದರ್ಭದಲ್ಲಿ ನಮಗೆ ಹೋರಾಟಕ್ಕೆ ಜಯ ಸಿಕ್ಕಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಪುಷ್ಪಮಾಲ ಹಾಕುವ ಮೂಲಕ ಅವ್ರಿಗೆ ಪಾದಾರ್ಪಣೆಗೆ ನಮಸ್ಕರಿಸಿ ನಂತರ ನಮ್ಮ ಹೋರಾಟಕ್ಕೆ ಚಾಲನೆ ಕೊಟ್ಟರೆ ನಮಗೆ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಸಂಕೇತವಾಗಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸ್ಥಾಪಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ತಮ್ಮಲ್ಲಿ ನನ್ನ ಎಲ್ಲ ಗಣ್ಯರು ಮತ್ತು ನಮ್ಮ ಎಲ್ಲ ಸಂಸ್ಥೆಯವರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಾವೆಲ್ಲ ಬಂದಿದ್ದೀರ ಈ ಕಾರ್ಯಕ್ರಮಕ್ಕೆ. ತಾವು ಅಷ್ಟೇ ಕಾರ್ಯಕ್ರಮ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಅನಾವರಣವಾಗುವ ಸಂದರ್ಭದಲ್ಲಿ ತಾವು ಪತ್ರಿಕೆ ಮೂಲಕವಾದರೂ ತಮಗೆಲ್ರಿಗೂ ಆಹ್ವಾನ ಮಾಡ್ತೀವಿ. ತಾವು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್.
ತಮ್ಮ ವಿಶೇಷವಾದ ನುಡಿಗಳನ್ನು ನಮ್ಮೊಡನೆ ಹಂಚಿಕೊಂಡ ಆಯುಷ್ಮಾನ್ ಶ್ರೀ ಎ ಅಮೃತರಾಜ್ ರವರಿಗೆ ಭೀಮನಮನಗಳು. ಕಾರ್ಯಕ್ರಮ ಇನ್ನು ಸ್ವಲ್ಪದರಲ್ಲಿ ಮುಗಿಯುತ್ತೆ. ಆದ್ದರಿಂದ ಎಲ್ಲರೂ ಸಾವಧಾನವಾಗಿ ಕುಳಿತುಕೋಬೇಕು, ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ಎ ಅಮೃತರಾಜ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ.